ಕನ್ನಡ PMC ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ಧ್ಯಾನ ಜಗತ್ತು, ಸಸ್ಯಾಹಾರ ಜಗತ್ತು, ಪಿರಮಿಡ್ ಜಗತ್ತು, ಆಧ್ಯಾತ್ಮಿಕ ಶಾಸ್ತ್ರಜ್ಞರ ಜಗತ್ತು, ಹೊಸದೈವಿಕ ಕುಟುಂಬಕಂ ನಿರ್ಮಾಣ ಶಿಲ್ಪಿಯಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆ ನಮ್ಮೆಲ್ಲರ ಗುರುಮಾತೆಯಾಗಿರುವಂತಹ ಸ್ವರ್ಣಮಾಲಾ ಪತ್ರಿ ಮೇಡಮ್ನವರಿಗೂ ಸಹ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸ್ವಾಧ್ಯಾಯ ಯೋಗ ಧ್ಯಾನ ಕಾರ್ಯಕ್ರಮದ ಅಡಿಯಲ್ಲಿ ಜಗಜ್ಯೋತಿ ಬಸವೇಶ್ವರರು ಹೇಳಿರುವಂತಹ ಅದ್ಭುತವಾದಂತಹ ವಚನಗಳ ಒಂದು ಸಾರವನ್ನು, ಅಂತರಾರ್ಥವನ್ನು, ಪರಮಾರ್ಥವನ್ನು ನಾವು ಕಳೆದ ಸಂಚಿಕೆಯಿಂದಲೂ ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ. ಈ ಒಂದು ಸಂಚಿಕೆಯಲ್ಲೂ ಸಹ ಜಗಜ್ಯೋತಿ ಬಸವೇಶ್ವರರು ಹೇಳಿರ್ತಕ್ಕಂಥ ಅದ್ಭುತವಾದಂತಹ ಆ ಒಂದು ವಚನದ ಮುಖಾಂತರವಾಗಿ ಆ ಒಂದು ವಚನದ ಒಂದು ಅಂತರಾರ್ಥವನ್ನು, ಪರಮಾರ್ಥವನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮುಖ್ಯವಾಗಿ ನಾವೆಲ್ಲರೂ ಆ ಒಂದು ಪೂರ್ಣಾತ್ಮದಿಂದ ಬಂದಿರತಕ್ಕಂಥ ಅಂಶಾತ್ಮಗಳು ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ನಮ್ಮ ಈ ಒಂದು ದೇಹಕ್ಕೆ ಯಾವ ರೀತಿ ಆದರೆ ಒಬ್ಬ ತಂದೆ ಇರ್ತಾನೋ, ಅದೇ ರೀತಿ ನಮ್ಮೊಳಗಿರ್ತಕ್ಕಂಥ ಆತ್ಮಕ್ಕೂ ಕೂಡ ಒಬ್ಬ ತಂದೆ ಇದ್ದಾರೆ. ಆ ತಂದೆಯೇ ಆ ಒಂದು ಪೂರ್ಣಾತ್ಮ. ಆ ಪೂರ್ಣಾತ್ಮವನ್ನು ವಿಧ ವಿಧವಾಗಿ ನಾವು ಹೆಸರುಗಳನ್ನು ಇಟ್ಟು ಕರಿತೇವೆ. ಬಸವಣ್ಣನವರು ಕೂಡಲ ಸಂಗಮ ದೇವ ಅಂತ ಕರೆದ್ರು, ಸರ್ವಜ್ಞರು ಸರ್ವಜ್ಞ ಅಂತ ಕರೆದ್ರು, ಮತ್ತೆ ಮಹಮ್ಮದ್ ಪೈಗಂಬರಂ ಅಲ್ಲಾಹು ಅಂತ ಕರೆದ್ರು. ಅಂದರೆ ಅವರವರ ಒಂದು ಶಬ್ದದ ಮುಖಾಂತರವಾಗಿ ಅವರ ಒಂದು ಪೂರ್ಣಾತ್ಮವನ್ನು ಅವರು ಕಂಡುಕೊಂಡಿದ್ದಾರೆ. ಅವರ ಒಂದು ಆ ಒಂದು ಪೂರ್ಣಾತ್ಮದಿಂದ ಬಂದಿರತಕ್ಕಂಥ ನಾವು ಅಂಶಾತ್ಮಗಳಾಗಿದ್ದೇವೆ. ಆ ಮೇಲಿರುವಂತಹ ಆ ಪೂರ್ಣಾತ್ಮ ಈ ಒಂದು ಭೂಮಂಡಲ ಎನ್ನುವಂತಹ ಶಾಲೆಗೆ ನಮ್ಮನ್ನು ಕಳಿಸಿದ್ದಾರೆ. ಕಳುಹಿಸಿ ನಮ್ಮ ಒಂದು ಆತ್ಮದ ಉದ್ಧಾರವನ್ನು ಮಾಡಿಕೊಳ್ಳೋದಕ್ಕಾಗಿ, ಆತ್ಮದ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವುದಕ್ಕಾಗಿ, ವಿಧ ವಿಧವಾದಂತಹ ಅನುಭವ ಜ್ಞಾನವನ್ನು ಹೊಂದುವುದಕ್ಕಾಗಿ ನಾವು ಈ ಒಂದು ಭೂಮಂಡಲಕ್ಕೆ ಬರ್ತೇವೆ. ಬಂದಾಗ ನಾವು ನಮ್ಮದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ನಾವು ಆತ್ಮ ಪ್ರಯಾಣವನ್ನು ಮಾಡ್ತಾ ಇರ್ತೇವೆ. ಈ ಒಂದು ಪ್ರಯಾಣದಲ್ಲಿ ಎಲ್ಲವೂ ಆ ಒಂದು ಕೂಡಲ ಸಂಗಮ ದೇವ ಎನ್ನುವಂತಹ ಅಥವಾ ಆ ಒಂದು ಪೂರ್ಣಾತ್ಮದಿಂದ ಬಂದಿರತಕ್ಕಂಥ ನಾವು ಅಂಶಾತ್ಮಗಳಾಗಿರೋದ್ರಿಂದ ನಾವು ಪಡೆಯುವಂತಹ ಪ್ರತಿಯೊಂದು ಅನುಭವವೂ ಸಹ, ನಾವು ಹೊಂದುವಂತಹ ಪ್ರತಿಯೊಂದು ಜ್ಞಾನವೂ ಸಹ ಆ ಮೇಲಿರುವಂತಹ ಪೂರ್ಣಾತ್ಮನ ಒಂದು ಮಾರ್ಗದರ್ಶನದಲ್ಲಿಯೇ ನಡೆಯುತ್ತೆ ಎನ್ನುವಂತಹ ವಿಚಾರವನ್ನು ಬಸವಣ್ಣನವರು ಈ ಒಂದು ವಚನದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಹೇಳ್ತಾ ಇದ್ದಾರೆ ಅನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಎನ್ನ ನಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಎನ್ನ ನಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಪಮಾನಗಳು ನಿಮ್ಮದಯ್ಯ. ಬಳ್ಳಿಗೆ ಕಾಯಿ, ಆ ಒಂದು ಬಳ್ಳಿಗೆ ಕಾಯಿ ವಜಾ ಆಗಲಾರದಂತೆ ನೀವು ನಮ್ಮನ್ನು ನೋಡ್ತಾ ಇದ್ದೀರಾ ಕೂಡಲ ಸಂಗಮ ದೇವ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಆ ಒಂದು ಪೂರ್ಣಾತ್ಮದಿಂದ ಬಂದಿರತಕ್ಕಂಥ ಅಂಶಾತ್ಮಗಳು ನಾವಾಗಿರೋದ್ರಿಂದ ಇಲ್ಲಿ ನಮ್ಮ ಒಂದು ಅನುಭವ, ನಮ್ಮ ಒಂದು ಜ್ಞಾನವನ್ನು ಪಡೆಯುವಂತಹ ಒಂದು ಪ್ರಯಾಣದಲ್ಲಿ ಎನ್ನ ಮಾನ ಅಪಮಾನಗಳು ಆದರೂ ಸಹ, ಎನ್ನ
ನಾಮ ಮತ್ತು ವೃದ್ಧಿಯೂ ಸಹ ಹಾನಿಯಾದರೂ ಸಹ ಅಥವಾ ವೃದ್ಧಿಯೂ ನೀವೇ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರೋದು ಇಷ್ಟೇ. ನಮ್ಮ ಒಂದು ಆತ್ಮ ಪ್ರಯಾಣದಲ್ಲಿ, ನಮ್ಮ ಒಂದು ಈ ಒಂದು ಆತ್ಮ ಪ್ರಗತಿಯಲ್ಲಿ ನಾವು ಪಡೆಯುವಂತಹ ಪ್ರತಿಯೊಂದು ಅನುಭವವೂ ಸಹ, ಆ ಜ್ಞಾನವೂ ಸಹ ಎಲ್ಲವೂ ಆ ಮೇಲಿರುವಂತಹ ಆ ಒಂದು ಕೂಡಲ ಸಂಗಮ ದೇವನಿಗೆ ಸೇರುತ್ತೆ. ಆ ಕೂಡಲ ಸಂಗಮ ದೇವರ ಒಂದು ಅಂದರೆ ಆ ಒಂದು ಪೂರ್ಣಾತ್ಮದ ಒಂದು ನಿರ್ದೇಶನದಂತೆಯೇ ಅಥವಾ ಮಾರ್ಗದರ್ಶನದಂತೆಯೇ ಇಲ್ಲಿ ನಾವು ನಡೀತಾ ಇರ್ತೇವೆ. ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ನನ್ನ ಒಂದು ಹೆಸರು ಮತ್ತು ನನ್ನ ಒಂದು ಕ್ಷೇಮ. ಅಂದರೆ ಈ ಒಂದು ಪ್ರಪಂಚದಲ್ಲಿ ನಾವು ಏನೋ ಒಂದು ಸಾಧನೆ ಮಾಡ್ತಾ ಇರ್ತೀವಿ ಅಥವಾ ಏನೋ ಒಂದು ಗಳಿಸ್ಬೇಕನ್ನುವಂತಹ ಒಂದು ಹಾರಾಟದಲ್ಲಿರ್ತೀವಿ. ಅದರಲ್ಲಿ ನಮಗೆ ಒಂದು ಒಳ್ಳೆಯ ಹೆಸರು ಬಂತಂದರೆ ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಅಂದರೆ ನನ್ನ ಒಂದು ನಾಮ, ನನ್ನ ಒಂದು ಹೆಸರು ಮತ್ತು ನನ್ನ ಒಂದು ಕ್ಷೇಮ, ಅಂದರೆ ನನ್ನ ಒಂದು ಕ್ಷೇಮವನ್ನು ನೀವು ನೋಡ್ಕೊಳ್ತಾ ಇದ್ದೀರಾ. ನನ್ನ ಒಂದು ಹೆಸರಿಗೆ ಮತ್ತು ನನ್ನ ಒಂದು ಕ್ಷೇಮಕ್ಕೆ ಕಾರಣ ನೀವೇ, ನೀವಲ್ಲದೆ ಬೇರೆ ಯಾರೂ ಇಲ್ಲ ಎನ್ನುವಂತಹ ಮಾತನ್ನು ಬಸವಣ್ಣನವರು ಈ ಒಂದು ವಚನದ ಮೂಲಕ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಪೂರ್ಣಾತ್ಮದಿಂದ ಬಂದಿರತಕ್ಕಂಥ ಅಂಶಾತ್ಮಗಳು ನಾವಾಗಿರೋದ್ರಿಂದ ನಾವು ಪಡೆಯುವಂತಹ ಪ್ರತಿಯೊಂದು ಅನುಭವ ಮತ್ತು ಜ್ಞಾನವೂ ಸಹ ಆ ಒಂದು ಪೂರ್ಣಾತ್ಮಕ್ಕೆ ತಲುಪುತ್ತೆ. ಆ ಪೂರ್ಣಾತ್ಮವೂ ಸಹ ಆ ಒಂದು ಜ್ಞಾನವನ್ನು ಹೊಂದುತ್ತೆ. ಅದು ಈ ಒಂದು ಅಂಶಾತ್ಮದ ಮುಖಾಂತರವಾಗಿ, ಈ ಒಂದು ಜೀವಾತ್ಮದ ಮುಖಾಂತರವಾಗಿ ಆ ಮೇಲಿರ್ತಕ್ಕಂಥ ಆ ಪೂರ್ಣಾತ್ಮವು ಸಹ ಆ ಒಂದು ಅನುಭವ ಮತ್ತು ಜ್ಞಾನವನ್ನು ಹೊಂದುತ್ತೆ. ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಅಂದರೆ ನನ್ನ ಒಂದು ಹಾನಿ ಅಥವಾ ಮತ್ತೆ ನನ್ನ ಒಂದು ವೃದ್ಧಿ, ನನ್ನ ಒಂದು ಆತ್ಮ ಪ್ರಯಾಣದಲ್ಲಿ ಕೆಲವು ಸಂಘಟನೆಗಳ ಮುಖಾಂತರವಾಗಿ ಅಥವಾ ಕೆಲವೊಂದು ಘಟನೆಗಳ ಮುಖಾಂತರವಾಗಿ ನನಗೇನಾದರೂ ಹಾನಿ ಆಯಿತು ಅಂದ್ಕೊಳ್ಳಿ, ಆ ಹಾನಿಗೆ ಸಹ ನಿಮ್ಮದಯ್ಯ. ಆ ಹಾನಿಯಿಂದ ಆಗ್ತಕ್ಕಂಥ ಆ ಅನುಭವ, ಆ ಜ್ಞಾನವೂ ಸಹ ನಿಮ್ಮದಯ್ಯ. ಮತ್ತು ವೃದ್ಧಿಯೂ ಸಹ ನಿಮ್ಮದಯ್ಯ. ವೃದ್ಧಿ ಅಂದರೆ ಅಭಿವೃದ್ಧಿ, ಡೆವಲಪ್ಮೆಂಟ್. ಆ ಒಂದು ಧ್ಯಾನ ಪ್ರಯಾಣ ಅಂದರೆ ಆ ಒಂದು ಆತ್ಮ ಪ್ರಯಾಣದಲ್ಲಿ ನಿನಗೆ ಅಭಿವೃದ್ಧಿಯನ್ನು ನೀನು ಕಂಡಾಗ ಆ ಅಭಿವೃದ್ಧಿಗೂ ಸಹ, ಆ ಅಭಿವೃದ್ಧಿಯಿಂದ ಬಂದಿರತಕ್ಕಂಥ ಅನುಭವ, ಆ ಜ್ಞಾನವೂ ಸಹ ನಿಮ್ಮದಯ್ಯ. ಅಂದರೆ ನಾನು ಏನೇ ಇಲ್ಲಿ ಹಾನಿಗೊಳಗಾದರೂ ಸಹ ಅಥವಾ ವೃದ್ಧಿಗೆ ಒಳಗಾದರೂ ಸಹ ಅದೆಲ್ಲ ನಿಮ್ಮ ಒಂದು ಮಾರ್ಗದರ್ಶನದಿಂದ, ನಿಮ್ಮ ಒಂದು ಕರುಣೆಯಿಂದ ಎನ್ನುವಂತಹ ಮಾತನ್ನು ಈ ಒಂದು ಸಾಲಿನಲ್ಲಿ ಬಸವೇಶ್ವರರು ಹೇಳ್ತಾರೆ. ಎನ್ನ ಮಾನಪಮಾನಗಳು ನಿಮ್ಮದಯ್ಯ. ಮತ್ತು ಇನ್ನೊಂದು ಸಾಲಿನಲ್ಲಿ ಹೇಳ್ತಾರೆ, ನನಗೆ ಬರ್ತಕ್ಕಂಥ ಮಾನ ಅಪಮಾನಗಳು ಅದು ಕೂಡ ನಿಮ್ಮದಯ್ಯ. ಅಂದರೆ ನಾವು ಸಮಾಜದಲ್ಲಿ ಇರ್ತೀವಿ. ಈ ಒಂದು ಸಮಾಜದಲ್ಲಿ ಇದ್ದಾಗ ನಮ್ಮದೇ ಆದಂತಹ ಒಂದು ಪ್ರಯಾಣದಲ್ಲಿ, ಆತ್ಮ ಪ್ರಯಾಣದಲ್ಲಿ ವಿಧವಾದಂತಹ ಜನರು ನಮ್ಮನ್ನು ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಆ ಅಬ್ಸರ್ವೇಷನ್ ಮಾಡಿ ನಮಗೆ ಕೆಲವು ಸಾರಿ ನಿಂದನೆಗಳು ಮಾಡ್ತಾರೆ, ಮತ್ತು ಕೆಲವು ಸಾರಿ ನಮ್ಮನ್ನು ಹೊಗಳ್ತಾರೆ ಕೂಡ. ಸ್ತುತಿಸುವವನು ಇರ್ತಾನೆ ಮತ್ತು ಸ್ಮೃತಿಸುವವನು ಇರ್ತಾನೆ. ನಮ್ಮ ಒಂದು ನಡೆ ನುಡಿಯನ್ನು ನೋಡಿ ನಮ್ಮನ್ನು ಹೊಗಳುವವರು ಇರ್ತಾರೆ, ತೆಗಳುವವರು ಇರ್ತಾರೆ. ಆ ಒಂದು ಹೊಗಳಿಕೆಯಿಂದ ನಮಗೆ ಅಂದರೆ ಅವಮಾನಗಳು ಬರ್ಬೋದು, ಅಥವಾ ಒಂದು ಒಳ್ಳೆಯ ಹೆಸರು ಬರ್ಬೋದು. ಅವಮಾನವೂ ನಿಮ್ಮದೇ. ನನಗೆ ಒಳ್ಳೆಯ ಹೆಸರು ಬಂತಂದ್ರೂ ಕೂಡ ಅದು ನಿಮ್ಮಿಂದಲೇ. ಮತ್ತು ನನಗೆ ಯಾವುದಾದ್ರೂ ಆ ಒಂದು ಕಹಿ ಘಟನೆಯಿಂದ ಅಥವಾ ಆ ಒಂದು ಇದರಿಂದ ನನಗೆ ಅವಮಾನ ಬಂತಂದ್ರೂ ಸಹ ಅದು ಕೂಡ ನಿಮ್ಮದೇ ಎನ್ನುವಂತಹ ಮಾತನ್ನು ಹೇಳ್ತಾರೆ ಬಸವೇಶ್ವರರು. ಎನ್ನ ಮಾನ ಹೋಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಮ್ಮಿತೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಒಂದು ಬಳ್ಳಿ ಇದೆ,
ಅದು ಯಾವ ಬಳ್ಳಿ ಆದರೂ ಸಹ ಸರಿ, ಯಾವ ಬಳ್ಳಿ ಆದರೂ ಸರಿ, ಅದು ಹೀರೆಕಾಯಿ ಬಳ್ಳಿ ಆಗಿರ್ಬೋದು, ಅಥವಾ ಕುಂಬಳೆಕಾಯಿ ಬಳ್ಳಿ ಆಗಿರ್ಬೋದು, ಅಥವಾ ಆ, ಇನ್ನು ಯಾವುದೇ ರೀತಿಯಾದಂತಹ ಒಂದು ಆ, ಕಾಯಿ ಕೊಡುವಂತಹ ಬಳ್ಳಿ ಆಗಿರಬಹುದು. ಆ ಬಳ್ಳಿಗೆ ಆ ಕಾಯಿ ವಜಾ ಅನಿಸೋದಿಲ್ಲ. ಬಳ್ಳಿಗೆ ಕಾಯಿ ದಮ್ಮಿತೆ ಕೂಡಲ ಸಂಗಮ ದೇವ. ಆ ಒಂದು ಬಳ್ಳಿಗೆ ಆ ಕಾಯಿ ಅನ್ನುವಂಥದ್ದು ವಜಾ ಆಗೋದಿಲ್ಲ. ಅದು ಆ ಆ ಬಳ್ಳಿ ಎಷ್ಟೇ ಸುನ್ನಿತವಾಗಿದ್ದರೂ ಸಹ, ಆ ಒಂದು ಕಾಯಿ ಎಷ್ಟೇ ಗಾತ್ರದ್ದಾಗಿದ್ದರೂ ಸಹ, ಆ ಒಂದು ಬಳ್ಳಿಗೆ ಭಾರ ಆಗೋದಿಲ್ಲ, ಆ ಬಳ್ಳಿಗೆ ನೋವು ಆಗೋದಿಲ್ಲ. ಅದೇ ರೀತಿ ಈ ಒಂದು ಪೂರ್ಣಾತ್ಮ ಆಗಿರ್ತಕ್ಕಂಥ ನೀನು ಬಳ್ಳಿ ಆಗಿದೆಯಾ, ಆ ಬಳ್ಳಿಗೆ ನಾನು ಕಾಯಿ ಆಗಿದ್ದೇನೆ. ಆ ಕಾಯಿ ಆಗಿರ್ತಕ್ಕಂಥ ನಾನು ಎಷ್ಟೇ ಗಾತ್ರದವನಾದ್ರೂ, ಅಂದರೆ ಆ ಒಂದು ಜ್ಞಾನಪರವಾಗಿ ಮತ್ತು ಅನುಭವ ಜ್ಞಾನಪರವಾಗಿ ನಾನು ಎಷ್ಟೇ ಗಾತ್ರದ, ಅಂದರೆ ಎಷ್ಟೇ ವಿಶಾಲವಾಗಿ ನಾನು ಗಾತ್ರದಲ್ಲಿ ಇದ್ದರೂ ಸಹ ನಿನಗೆ ನಾನು ಭಾರ ಆಗೋದಿಲ್ಲ. ಬಳ್ಳಿಗೆ ಕಾಯಿ ದಮ್ಮಿತೆ ಕೂಡಲ ಸಂಗಮ ದೇವ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ಒಂದು ಬಳ್ಳಿಗೆ ಯಾವ ರೀತಿ ಆದರೆ ಆ ಕಾಯಿ ವಜಾ ಆಗೋದಿಲ್ವೋ, ಅದೇ ರೀತಿ ಪೂರ್ಣಾತ್ಮ ಆಗಿರ್ತಕ್ಕಂಥ ನಿಮಗೆ ಆ ಒಂದು ಎಷ್ಟೋ ಅಂಶಾತ್ಮಗಳನ್ನು ನೀವು ಸೃಷ್ಟಿ ಮಾಡ್ತಾ ಇದ್ದೀರಾ. ಅಂದರೆ ಎಷ್ಟೋ ಈ ಒಂದು ಕಾಯಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ. ಈ ಕಾಯಿಗಳ ಒಂದು ಸೃಷ್ಟಿ ಮಾಡೋದರಲ್ಲಿ ಆ ಒಂದು ಬಳ್ಳಿಯ ಒಂದು ಸ್ಥಾನದಲ್ಲಿ ನೀವಿದ್ದೀರಾ. ಹಾಗಾಗಿ ನಿಮಗೆ ಕಾಯಿಗಳಾಗಿರ್ತಕ್ಕಂಥ ನಾವುಗಳು ನಿಮಗೆ ಭಾರ ಆಗೋದಿಲ್ಲ. ಇದು ಕೂಡಲ ಸಂಗಮ ದೇವ, ಅಂದರೆ ನಮಗಿಂತಲೂ ಹೆಚ್ಚು ಒಂದು ಪರಿಪೂರ್ಣ ಆತ್ಮ ಆಗಿರ್ತಕ್ಕಂಥ ಆ ಒಂದು ಪೂರ್ಣಾತ್ಮ ಅಂತ ಹೇಳ್ತಾರೆ. ಆ ಒಂದು ಪೂರ್ಣಾತ್ಮಗಳಿಗೆ ಈ ರೀತಿಯಾದಂತಹ ಅಂಶಾತ್ಮಗಳು ಯಾವತ್ತೂ ಕೂಡ ಭಾರ ಆಗೋದಿಲ್ಲ, ವಜಾ ಆಗೋದಿಲ್ಲ. ಯಾವ ರೀತಿ ಆದರೆ ಆ ಬಳ್ಳಿಗೆ ಆ ಒಂದು ಕಾಯಿ ಎಷ್ಟೇ ಗಾತ್ರದ್ದಾಗಿದ್ದರೂ ಸಹ ಆ ಬಳ್ಳಿಗೆ ಅದು ವಜಾ ಆಗೋದಿಲ್ಲ. ಅದೇ ರೀತಿ ಈ ಒಂದು ಪೂರ್ಣಾತ್ಮ ಆಗಿರ್ತಕ್ಕಂಥ ಆ ಒಂದು ಪೂರ್ಣಾತ್ಮ ಎಷ್ಟೋ ಅಂಶಾತ್ಮಗಳನ್ನು ಸೃಷ್ಟಿ ಮಾಡಿದರೂ ಸಹ, ಎಷ್ಟೋ ಜೀವಾತ್ಮಗಳನ್ನು ಸೃಷ್ಟಿ ಮಾಡಿದರೂ ಸಹ ನಾವು ಆ ಒಂದು ಪೂರ್ಣಾತ್ಮಗಳಿಗೆ ವಜಾ ಆಗೋದಿಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಈ ವಚನದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುವಂಥದ್ದು ಇಷ್ಟೇ. ಆ ಒಂದು ಪೂರ್ಣಾತ್ಮ ಆಗಿರ್ತಕ್ಕಂಥ ಅವನು ನಮ್ಮನ್ನು ಈ ಒಂದು ಭೂಲೋಕಕ್ಕೆ ಅಂಶಾತ್ಮಗಳಾಗಿ ಕಳಿಸಿಕೊಟ್ಟಿದ್ದಾನೆ. ಆ ಒಂದು ಪೂರ್ಣಾತ್ಮದ ಒಂದು ಮಕ್ಕಳಾಗಿದ್ದೇವೆ ನಾವು. ಈ ಒಂದು ಪಾಠಶಾಲೆ ಇದ್ದ ಹಾಗೆ ಈ ಒಂದು ಭೂಲೋಕ ಎನ್ನುವಂಥದ್ದು. ಈ ಭೂಲೋಕದಲ್ಲಿ ನಾವು ಪಾಠಗಳನ್ನು ಕಲಿಬೇಕು, ಅನುಭವಗಳನ್ನು ಹೊಂದಬೇಕು, ಜ್ಞಾನವನ್ನು ಹೊಂದಬೇಕು. ಈ ಒಂದು ಅನುಭವಗಳನ್ನು, ಜ್ಞಾನವನ್ನು, ಪಾಠಗಳನ್ನು ಕಲಿಯುವಂತಹ ಒಂದು ಪ್ರಯಾಣದಲ್ಲಿ ಪ್ರತಿಯೊಂದು ಸಂಘಟನೆಯೂ ಸಹ ಅದು ಆ ಒಂದು ಕೂಡಲ ಸಂಗಮ ದೇವನ ಒಂದು ಪ್ರೇರಣೆಯಾಗಿರುತ್ತೆ. ಆ ಕೂಡಲ ಸಂಗಮ ದೇವನ ಒಂದು ಮಾರ್ಗದರ್ಶನವೂ ಆಗಿರುತ್ತೆ. ಆ ಒಂದು ಎಲ್ಲವೂ ಆ ಒಂದು ಪೂರ್ಣಾತ್ಮದ ಒಂದು ನಿಲುವಾಗಿರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಎನ್ನ ನಾಮಕ್ಷೇಮವೂ ನಿಮ್ಮದಯ್ಯ. ಅಂದರೆ ನನ್ನ ಒಂದು ನಾಮ ಮತ್ತು ಕ್ಷೇಮ, ನನ್ನ ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಿಮ್ಮದೇ. ಎನ್ನ ವೃದ್ಧಿಯೂ ಎನ್ನ ಹಾನಿಯೂ ನಿಮ್ಮದಯ್ಯ, ಎನ್ನ ವೃದ್ಧಿಯೂ ನಿಮ್ಮದಯ್ಯ. ನನ್ನ ಒಂದು ಹಾನಿ ಒಳಗಾದರೆ, ಅಂದರೆ ಕೆಲವೊಂದು ತಪ್ಪುಗಳನ್ನು ಮಾಡಿದಾಗ ಅಥವಾ ಒಂದು ಹಿಂಸೆಯನ್ನು ಮಾಡಿದಾಗ ಆ ಹಿಂಸೆಯ ಪ್ರತಿಫಲವಾಗಿ ನಮಗೆ ಏನಾಗುತ್ತೆ, ಹಾನಿಗೊಳಗಾಗ್ತೀವಿ. ಆ ಹಾನಿಗೂ ಸಹ ಅದು ನಿಮ್ಮದಯ್ಯ. ಅಂದರೆ ನಿಮ್ಮ ಒಂದು ಪ್ರೇರಣೆ ನಿಮಗೆ ಅದು, ನಾನು ಇಲ್ಲಿ ಏನು ಅನುಭವ ಹೊಂತೀನೋ ಆ ಅನುಭವ ನಿಮಗೂ ಅದು ಅನುಭವಕ್ಕೆ ಬರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಇಲ್ಲಿ ನಿಮಿತ್ತ ಮಾತ್ರವಾಗಿ ಒಂದು ಸಾಕ್ಷೀಭೂತವಾಗಿ ಈ ಒಂದು ಭೂಮಂಡಲಕ್ಕೆ ಬಂದಿದ್ದೀವಿ. ಆ ಒಂದು ಪೂರ್ಣಾತ್ಮ ಆಗಿರ್ತಕ್ಕಂಥ ಆ ಕೂಡಲ ಸಂಗಮ ದೇವ ನಮ್ಮನ್ನು ಈ ಒಂದು ಭೂಲೋಕಕ್ಕೆ ಅಂಶಾತ್ಮಗಳಾಗಿ ಸೃಷ್ಟಿ ಮಾಡಿ, ನಾವು ಈ ಒಂದು ಭೂಲೋಕ ಎನ್ನುವಂತಹ ಪಾಠಶಾಲೆಯಲ್ಲಿ
ನಾವು ನಮ್ಮದೇ ಆದಂತಹ ಒಂದು ವಿಶಿಷ್ಟ ರೀತಿಯಲ್ಲಿ ಆತ್ಮ ಪ್ರಯಾಣವನ್ನು ಮಾಡುವುದಕ್ಕಾಗಿ, ಆತ್ಮದ ಅನುಭವಗಳನ್ನು ಹೊಂದೋದಕ್ಕಾಗಿ, ಮತ್ತು ಎಷ್ಟು ಜ್ಞಾನವನ್ನು ಹೊಂದುವುದಕ್ಕಾಗಿ, ಮತ್ತು ಆತ್ಮದ ಪ್ರಗತಿಯನ್ನು ಹೊಂದುವುದಕ್ಕಾಗಿ ನಾವು ಈ ಒಂದು ಭೂಲೋಕಕ್ಕೆ ಬರ್ತೀವಿ. ಈ ಭೂಲೋಕಕ್ಕೆ ಬಂದು ನಮ್ಮದೇ ಆದಂತಹ ಆಧ್ಯಾತ್ಮಿಕ ಪ್ರಯಾಣವನ್ನು ನಾವು ಮಾಡ್ತೇವೆ. ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ಅವಮಾನಗಳಾಗ್ತವೆ, ಅಪಮಾನಗಳಾಗ್ತವೆ, ಎಷ್ಟೋ ವೃದ್ಧಿಯಾಗುತ್ತೆ, ಎಷ್ಟು ಹಾನಿಯಾಗುತ್ತೆ, ಎಷ್ಟೋ ಹೆಸರುಗಳನ್ನು ನಾವು ಗಳಿಸ್ತಾ ಇರ್ತೀವಿ. ಆದರೂ ಸಹ ಅವೆಲ್ಲವೂ ಸಹ ಹಾನಿಯಾದರೂ, ವೃದ್ಧಿಯಾದರೂ, ಮಾನ ಅವಮಾನವಾದರೂ, ಅಥವಾ ನಾಮ ಅಪಮಾನಗಳಾದರೂ ಸಹ ಅವೆಲ್ಲವೂ ಸಹ ಆ ಒಂದು ಮೇಲಿರುವಂತಹ ಕೂಡಲ ಸಂಗಮ ದೇವನ ಒಂದು ನಿರ್ದೇಶನದಂತೆಯೇ, ಅವರ ಒಂದು ಪ್ರೇರಣೆಯಂತೆಯೇ ನಾವು ಇಲ್ಲಿ ನಮ್ಮ ಒಂದು ಪ್ರಯಾಣವನ್ನು ಮಾಡ್ತಾ ಇರ್ತೇವೆ. ಎಲ್ಲವೂ ಆ ಕೂಡಲ ಸಂಗಮ ದೇವನ ಒಂದು ಪ್ರೇರಣೆಯೇ, ಆ ಒಂದು ಪೂರ್ಣಾತ್ಮದ ಒಂದು ಪ್ರೇರಣೆಯೇ. ಅದರಂತೆಯೇ ನಾವು ನಮ್ಮ ಒಂದು ವಿಶಿಷ್ಟ ರೀತಿಯಲ್ಲಿ ಆತ್ಮ ಪ್ರಯಾಣವನ್ನು ಮಾಡುತ್ತಾ ಎಷ್ಟು ಅನುಭವ ಮತ್ತು ಜ್ಞಾನವನ್ನು ಹೊಂದಬೇಕಾಗಿದೆ ಎನ್ನುವಂತಹ ವಿಶೇಷವಾದಂತಹ ಜ್ಞಾನವನ್ನು ಈ ಒಂದು ವಚನವ ಮುಖಾಂತರ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಂಡೆವೆ. ಮತ್ತೊಮ್ಮೆ ಆ ಒಂದು ವಚನವನ್ನು ಪುನರುಚ್ಚಾರಣೆ ಮಾಡ್ತೇನೆ. ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಮ್ಮಿತೆ ಕೂಡಲ ಸಂಗಮ ದೇವ ಎನ್ನುವಂತಹ ಮಾತನ್ನು ಹೇಳ್ತಾ, ಒಟ್ಟಾರೆಯಾಗಿ ಎಲ್ಲವೂ ಆ ಒಂದು ಪೂರ್ಣಾತ್ಮನ ಒಂದು ಪ್ರೇರಣೆ, ಆ ಪೂರ್ಣಾತ್ಮದ ಒಂದು ಮಾರ್ಗದರ್ಶನದಿಂದಲೇ ಈ ಅಂಶಾತ್ಮಗಳಾಗಿರ್ತಕ್ಕಂಥ ನಾವೆಲ್ಲರೂ ಅದ್ಭುತವಾದಂತಹ ಈ ಒಂದು ಆತ್ಮ ಪ್ರಯಾಣವನ್ನು ನಾವು ಮಾಡ್ತಾ ಇದ್ದೇವೆ ಈ ಭೂಮಂಡಲದಲ್ಲಿ, ಎಷ್ಟು ಅನುಭವವನ್ನು ಜ್ಞಾನವನ್ನು ಹೊಂದುವುದಕ್ಕಾಗಿ ಅಂತ ಹೇಳ್ತಾ, ಇಂತಹ ಒಂದು ಅದ್ಭುತವಾದಂತಹ ವಚನವನ್ನು ನೀಡಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರಿಗೆ ಒಂದ್ಸಾರಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಮಸ್ತ PMC ಕನ್ನಡ ವೀಕ್ಷಕರಿಗೂ ಸಹ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.